ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ. ದಿನ ಬೆಳಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಆಕಾಶಕ್ಕೆ ಉಗಿಯಂತ ದುರಾಭಿಮಾನಿಗಳು, ದುಷ್ಟಾಭಿಮಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ ಆಕಾಶಕ್ಕೆ ಇಂಜುಲ್ ಅಂದ್ರೆ ಅಣ್ಣವ್ರ ವಿಚಾರವಾಗಿ, ಅಣ್ಣವ್ರ ಸ್ಮಾರಕದ ವಿಚಾರವಾಗಿ, ಮೇರು ನಟನ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಕೆಳಮಟ್ಟದ ದುಷ್ಟ ಮತ್ತು ಅಸಹ್ಯವಾದಂತ ಅಭಿಮಾನಿಗಳು. ಆ ಅಭಿಮಾನಿ ವಿಷ್ಣುವರ್ಧನ್ ಅವರ ಹೆಸರನ್ನು ಹೇಳ್ಕೊಂಡು ತಂದಿಕ್ಕಿ ತಮಾಷೆ ನೋಡುವಂತ ಕೆಲಸ ಮಾಡ್ತಾವ್ರೆ. ಇವರು ಯಾವುದೇ ಅಭಿಮಾನಿ ಆಗೋದಕ್ಕೂ ಅಥವಾ ಈ ರಾಜ್ಯದಲ್ಲಿ ಇರೋದಕ್ಕೂ ನಾಲಾಯಕ್ಕಿನ ಅಭಿಮಾನಿಗಳು. ಮೇರು ನಟರು ಇವತ್ತಿನ ದಿವಸಕ್ಕೆ ಇಬ್ರು ಇಲ್ಲ ಅಂತ ಮಹಾನ್ ನಟರ ವಿಚಾರವಾಗಿ ಯಾರೂ ಮಾತಾಡ್ತಾ ಇಲ್ಲ. ಕೆಲವೊಬ್ರು ಕಿಡಿಗೇಡಿ ಅಭಿಮಾನಿಗಳು ಅಣ್ಣವರ ಸ್ಮಾರಕದ ಬಗ್ಗೆ, ಅಣ್ಣವರ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಕಿರ್ಚಿರ್ಬೋದು, ಅವ್ರಿಗೆ ಎಷ್ಟು ಅಣ್ಣವರ ಮತ್ತು ಅಣ್ಣವ್ರ ಕುಟುಂಬದ ಮೇಲೆ, ಅಣ್ಣವರ ಅಭಿಮಾನಿಗಳ ಮೇಲೆ ದ್ವೇಷ ಇರ್ಬೋದು ಅನ್ನೋಂಥದ್ದು ಕಾಣಿಸ್ತಾ ಇದೆ. ಇವತ್ತು ಯಾರಾದ್ರೂ ಏನಾದ್ರು ಅಣ್ಣವ್ರ ವಿಚಾರವಾಗಿ ಮಾತಾಡಿದ್ರೆ ಅದು ಅವ್ರ ಮುಖಕ್ಕೆ ಅವರೇ ಉಗುಕೊಳಂಗೆ, ಅಂದ್ರೆ ಕುಡಿಸಿ ಉಗಿಯೋ ರೀತಿಯಲ್ಲಿ ಅವರೇ ಮಾಡ್ಕೊಬೇಕು. ಅಣ್ಣವ್ರ ವಿಚಾರವಾಗಿ ಮಾತಾಡಂತ ಯೋಗ್ಯತೆ ಕರ್ನಾಟಕದಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಯಾವನಿಗೂ ಇಲ್ಲ, ಯಾವ ಅಭಿಮಾನಿಗೂ ಇಲ್ಲ. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಆಗ್ಬೇಕಂತ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಹ ಬೆಂಬಲವಾಗಿ ನಿಂತಿದ್ವಿ. ಅದು ಕೆಲವೊಂದು ಅಯೋಗ್ಯ ಕಿಡಿಗೇಡ ಅಭಿಮಾನಿಗಳಿಗೆ ಗೊತ್ತಿಲ್ಲ. ಗೊತ್ತಿದ್ರು ಅವರು ಗೂಬೆಗಳ ತರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಎಲ್ಲಾ ಇದಕ್ಕೂ, ಎಲ್ಲಾ ಅನಿಷ್ಟಕ್ಕೂ ಷಣ್ಮಾತ್ಮನೇ ಕಾರಣ ಅನ್ನೋ ರೀತಿ ಎಲ್ಲಾ ಕೆಟ್ಟ ಕೆಲಸಗಳಿಗೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಣ್ಣವರ ಅಭಿಮಾನಿಗಳ ಕಾರಣ ಅಂತ ಹೇಳ್ತಿರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಲ್ರಿ? ನೀವು ಹೊಟ್ಟೆಗೆ ಏನ್ರಿ ತಿಂತೀರಾ? ಅನ್ನ ತಿಂತೀರಾ, ಸಗಣಿ ತಿಂತೀರಾ? ಅಣ್ಣವ್ರ ಕಾಲವಾಗಿ ಇಷ್ಟು ವರ್ಷ ಆಯ್ತು, ಆದ್ರೂ ಅಣ್ಣವ್ರ ಜಪಾನ ಅಭಿಮಾನಿಗಳಿಗಿಂತ ಜಾಸ್ತಿ ನೀವು ಮಾಡ್ತಾ ಇದ್ದೀರಲ್ರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದಿದೆಯನ್ರಿ? ನಿಮ್ಮ ಸ್ಮಾರಕ ನಿಮ್ಗೆ ರಾಜ್ಯದ 29 ಜಿಲ್ಲೆಗಳಲ್ಲೂ ಕೊಡ್ಲಿ, ನಾವೇನ್ ಹೊಟ್ಟೆ ಕಿರಿಸ್ಪಡ್ತಾ ಇದೀವ? ನಿಮ್ಗೆ ಯೋಗ್ಯತೆ ಮತ್ತು ಯೋಗ ಇದ್ರೆ ತಗೊಳ್ರಿ. ಅಣ್ಣವ್ರಿಗೂ ಏನು ಸುಮ್ಮನೆ ಬಂದಂತದ್ದಲ್ಲ, ಅವ್ರಿಗೆ ಯೋಗ ಮತ್ತು ಯೋಗ್ಯತೆ ಇತ್ತು. ಈ ನಾಡಿನ ಎಲ್ಲಾ ವಿಚಾರವಾಗಿ ಈ ನಾಡಿಗೆ ಕಷ್ಟ ಬಂದಾಗ ಅಣ್ಣವರು ಧ್ವನಿಯಾಗಿರ್ತಿದ್ರು. ಈ ನಾಡಿಗೆ ಎಂತ ಸಮಸ್ಯೆಗಳು ಬಂದಾಗ್ಲೂ ಅಣ್ಣವರು ಒಬ್ರು ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಅನ್ನಂತ ಒಂದು ಎಲ್ಲಾರ್ಗೂ ಒಂದು ಭಯ ಇತ್ತು. ಆ ಭಯ ಅಂದ್ರೆ ಎಂತ ಭಯ ಅಂದ್ರೆ, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದಾರಪ್ಪ, ಆ ರಾಜ್ಯದ ಮೇಲೆ ನಾವ್ಯಾರು ಯಾವುದೇ ರೀತಿಯಲ್ಲೂ ಕೆಟ್ಟದಾಗಿ ಯೋಚನೆ ಮಾಡೋದ್ ಬೇಡ, ಕೆಟ್ಟದಾಗಿ ಆಲೋಚನೆ ಮಾಡೋದ್ ಬೇಡ ಅನ್ನೋಂಥದ್ದು ಇಡೀ ಭಾರತಕ್ಕೆ ಗೊತ್ತಿತ್ತು. ಅಂತದ್ ಯಾವ್ದೇ ನೀವು ಕಿತ್ತೋದ ಅಭಿಮಾನಿಗಳು, ನಿಮ್ಗ್ ಸ್ಮಾರಕ ಬೇಕಂದ್ರೆ ನೀವು ಮಾಡ್ಕೊಳ್ರಿ. ಅಣ್ಣವ್ರಿಗೂ ಸ್ಮಾರಕ ಏನು ಸುಮ್ಮನೆ ಬಂದದ್ದಲ್ಲ. ನಾವೆಲ್ಲ ಅಭಿಮಾನಿಗಳು ಪ್ರತಿನಿತ್ಯ ಹೋರಾಟ ಮಾಡ್ತಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಸಮಿತಿ ಅನ್ನೋಂಥದ್ದನ್ನ ನಿರ್ಮಾಣ ಮಾಡ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಂತ ಪುಣ್ಯಾತ್ಮನ್ ಕೂಡ ಆ 4-5 ವರ್ಷ ನಂತರನೇ ಸ್ಮಾರಕ ಮಾಡಿದ್ರಿ. ನಿಮ್ಗೆ ಯೋಗ ಮತ್ತು ಯೋಗ್ಯತೆ ಇದ್ರೆ ಹೋರಾಟ ಮಾಡ್ರಿ. ಯಾರೋ ಖಾಸಗಿ ಜಮೀನಲ್ಲಿ ಹೋಗ್ಬಿಟ್ಟು ಸ್ಮಾರಕ ಹಾಕ್ಬಿಟ್ಟು ನನಗ್ ಬೇಕು ಅಂದ್ರೆ ಅವರು ನಿಮ್ ಸ್ವಂತ ಜಾಗ ಆಗಿದ್ರೆ ಬಿಟ್ಬಿಡ್ತಿದ್ರಾ? ಹಾಗಾಗಿ ನಿಮ್ ಸ್ಮಾರಕಕ್ಕೆ ನಮ್ದೆಲ್ಲಾನು ಬೆಂಬಲ ಇದ್ರು ಕೂಡ ಅಣ್ಣವ್ರ ಸ್ಮಾರಕ ಆಗಿರೋದಕ್ಕೆ ನಿಮ್ಗೆ ಯಾಕೆ ಗುರಿ? ಅಣ್ಣವ್ರ ಸ್ಮಾರಕದಿಂದ ನಿಮ್ಗೇನ್ ಕೆಂಗಣ್ಣಿಗೆ ಯಾಕೆ ನೀವು ಗುರಿ ಆಗ್ತೀರಾ? ನಿಮ್ ಪಾಡಿಗೆ ನೀವಿದೆ. ಕೊನೆಯದಾಗಿ ನಿಮ್ಗೆಲ್ಲ ಒಂದು ಎಚ್ಚರಿಕೆ ರೀತಿಯಿಂದ, ಪ್ರೀತಿಯಿಂದ ಕೂಡ ಹೇಳ್ತಾ ಇದೀವಿ. ನನಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಹಾಗನ್ಬಿಟ್ಟು ಎಲ್ರು ಕೆಟ್ಟ ಕಚಡ ಅಭಿಮಾನಿಗಳಲ್ಲ. ನಿಮ್ಮಂತ ಕೆಲವು ದುಷ್ಟ ವಿಕೃತ ಮನಸ್ಸಿನ ಈ ಕೆಲವೊಂದು ವಿಷ್ಣುವರ್ಧನ್ ಅಭಿಮಾನಿಗಳು ಬೆಳಗಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಅಂತವ್ರಿಗೆ ಕಟ್ಟ ಕಡೆ ಎಚ್ಚರಿಕೆ ನೀಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಯಾರು ಸುಮ್ನೆ ಕೂರಂತ ಅಭಿಮಾನಿಗಳಲ್ಲ. ಇದಕ್ಕೆ ತಕ್ಕನಾದಂತ ದಿಟ್ಟವಾದಂತ ಉತ್ತರ ಕೊಡ್ತೀವಿ. ಉತ್ತರ ಕೊಟ್ರೆ ನೀವೆಲ್ಲರೂ ಮುಟ್ಟೋಡ್ಕೊಬೇಕಾಗತ್ತೆ. ಸ್ಮಾರಕ ನಿಮ್ಗೆಲ್ಲಾರು ಕೊಡ್ಲಿ, ನಮ್ಗೇನು ಅಭ್ಯಂತರ ಇಲ್ಲ, ತಕರಾರಿಲ್ಲ. ನಮ್ಮ ಅಪ್ಪನ ಆಸ್ತಿ ಏನಾದ್ರು ಕೇಳ್ತಾ ಇದೀರಾ? ಇಲ್ಲ ತಾನೆ. ನೀವು ಕೇಳ್ಕೊಂಡ್ರಿ, ಸರ್ಕಾರದ ಮುಂದೆ ಹೋಗಿ ಕುತ್ಕೊಳ್ರಿ, ಆರಾಮ್ ಅಮರಣ ಅಂತ ಉಪವಾಸ ಮಾಡ್ರಿ, ಆ ಕೆಪಾಸಿಟಿ ಇದ್ದು ಮಾಡ್ರಿ. ಅದು ಬಿಟ್ಬಿಟ್ಟು ಆಗಿರೋರ್ ಬಗ್ಗೆ ಯಾಕೆ ನೀವು ಹರಿಕತೆ ಮಾತಾಡ್ತೀರಾ? ನಿಮ್ಗೆ ಕೆಪಾಸಿಟಿ ಇಲ್ಲ ಅಂದಾಗ ಮಾತ್ರ ಅಣ್ಣವ್ರ ಅಭಿಮಾನಿಗಳು ಮಾತಾಡ್ತೀರಾ ಅನ್ನೋಂಥದ್ದನ್ನ ನಾವೆಲ್ಲ ತಿಳ್ಕೊಬೇಕಾಗುತ್ತೆ. ಧೈರ್ಯವಂತರಾಗಿ, ಸಾಹಸವಂತರಾಗಿ, ಅಂತ ಸಾಹಸ ಸಿಂಹ ಅಂತ ಬಿರುದನ್ನ ಇಟ್ಕೊಂಡಿರೋಂತ ಅಭಿಮಾನಿಗಳು ನೀವು ಅವತರ ನಡ್ಕೊಳ್ಳಿ. ಸುಮ್ನೆ ರಣಹೇಡಿಗಳ ತರ ಎಲ್ಲೋ ಕೂತ್ಕೊಂಡು ಮಾತಾಡಿ ಅಣ್ಣವ್ರ ಬಗ್ಗೆ ಎಲ್ಲ ಅವಹೇಳನಕಾರಿಯಾಗಿ ಮಾತಾಡ್ಬೇಡಿ.
ಕಡೆಯ ಎಚ್ಚರಿಕೆ, ನಿಮ್ ಸ್ಮಾರಕನ ನೀವು ಉಳಿಸ್ಕೊಂತಿರೋ ಅಳಿಸ್ಕೊಂತಿರೋ ಅದು ನಿಮಗ್ ಬಿಟ್ಟಿದ್ ವಿಚಾರ. ನಮ್ಮ ಅಣ್ಣವ್ರ ವಿಚಾರವಾಗಿ, ಅವ್ರ ಕುಟುಂಬದ ವಿಚಾರವಾಗಿ ನೀವ್ ಯಾರಾದ್ರೂ ಬಂದ್ರೆ ನಿಮ್ಗೆ ಕಾನೂನು ರೀತಿಯಲ್ಲೂ ಪಾಠ ಕಲಿಸ್ತೀವಿ, ಮತ್ತೆ ನಿಮ್ಗೆ ಯಾವ ಬೇರೆ ರೀತಿಯಲ್ಲೂ ನಾವು ಪಾಠ ಕಲ್ಸಂತ ನಮ್ಗೆಲ್ಲ ಚಾಕಚಕ್ಯತೆಗಳು ಗೊತ್ತು. ಯಾಕಂದ್ರೆ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾದಂತ ಶಾಂತಿ ಪ್ರಿಯ ಅಣ್ಣವರ ಅಭಿಮಾನಿಗಳು ನಮ್ಗೆ ಶಾಂತಿನೂ ಗೊತ್ತು, ಕ್ರಾಂತಿನೂ ಗೊತ್ತು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ. ಜೈ ಡಾಕ್ಟರ್ ರಾಜ್ಕುಮಾರ್.